ಸುಪ್ರೀಂ ಕೋರ್ಟ್‌ನಲ್ಲಿ ಏನಾದರೂ ಇವರು ಮಧ್ಯಂತರ ಜಾಮೀನು ಅರ್ಜಿ ವಜಾ ಆದರೆ, ಇನ್ನೂ ಈಗ ನಾರ್ಮಲ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿದ್ರೆ ಮತ್ತೆ ದರ್ಶನ್ ಅವರು ಜೈಲಿಗೆ ಹೋಗುವಂತಹ ಸ್ಥಿತಿ ಬರುತ್ತಾ ಅಂತ? ಹೌದು, ಮಧ್ಯಂತರ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ರೆ ಸಹಜವಾಗಿ ಈಗ ಹೋಗಿ ಸರೆಂಡರ್ ಆಗಬೇಕಾಗ್ತದೆ. ಒಂದು ವೇಳೆ ಅದನ್ನು ಎಕ್ಸ್ಟೆಂಡ್ ಆದರೆ ಅವಾಗೇನು ಸಮಸ್ಯೆ ಇರೋದಿಲ್ಲ. ಬಟ್ ಒಂದು ವೇಳೆ ಆ ಜಾಮೀನು ಅರ್ಜಿನ ಇವರೇನು ಈ ಕೋರ್ಟ್ ಅವ್ರು ಎಕ್ಸ್ಟೆಂಡ್ ಮಾಡಿದ್ರೆ, ಅದು ಸಾಮಾನ್ಯವಾಗಿ ಈ ಮೆಡಿಕಲ್ ಗ್ರೌಂಡಲ್ಲಿ ಇರ್ತಕ್ಕಂಥ ಕೇಸ್ಗಳು, ಜಾಮೀನಾಗಿರ್ತಕ್ಕಂಥ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಅವರು ಸಹಜವಾಗಿ ಹೆಚ್ಚಿನ ಕೇಸ್ಗಳಲ್ಲಿ ಇಂಟರ್ವ್ಯೂನ್ ಆಗೋದಿಲ್ಲ. ಬಟ್ ಸುಳ್ಳು ಮಾಹಿತಿ ಕೊಟ್ಟು ಜಾಮೀನು ತೊಗೊಂಡ್ರೆ ಮಾತ್ರ ಇಂಟರ್ವ್ಯೂನ್ ಆಗ್ತಾರೆ. ನನ್ನ ಪ್ರಕಾರ ಇಲ್ಲೇನು ಸುಳ್ಳು ಮಾಹಿತಿ ಏನು ಕೊಟ್ಟಂಗೆ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಜಾಮೀನನ್ನು ಮುಂದುವರಿಸ್ಬೋದು, ಮಧ್ಯಂತರ ಜಾಮೀನನ್ನು ಮುಂದುವರಿಸ್ಬೋದು. ಸರ್, ಹಾಗಾದರೆ SPP ಅವರು ಯಾವ ಮೆರಿಟ್ಸ್ ಮೇಲೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂದರೆ ಮಧ್ಯಂತರ ಜಾಮೀನು ಅರ್ಜಿನ ವಜಾ ಮಾಡಿಸ್ಬೇಕು ಅನ್ನೋದು? ನೋಡಿ, ನಾನು ಈಗಲೇ ನಿಮ್ಗೆ ಹೇಳಿದೆ, ಕಂಡೀಷನ್ ಏನು, ಇಮ್ಮಿಡಿಯೇಟಾಗಿ ತತ್ಕ್ಷಣಕ್ಕೆ ಸರ್ಜರಿ ಮಾಡಿಸಿ ಪ್ರತಿಯೊಂದು ಆ ರಿಪೋರ್ಟನ್ನು ಕೋರ್ಟ್ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಕಂಡೀಷನ್. ಆ ಕಂಡೀಷನ್ ಫಾಲೋ ಮಾಡಿಲ್ಲ, ಸರ್ಜರಿ ಮಾಡಿಲ್ಲ, ಕೋರ್ಟ್ಗೆ ಮಾಹಿತಿ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕಾಗಿ ಈ ಜಾಮೀನನ್ನು ನೀವು ರಿಜೆಕ್ಟ್ ಮಾಡಿ, ಮಧ್ಯಂತರ ಜಾಮೀನನ್ನು ಕೊಟ್ಟಿರ್ತಕ್ಕಂಥ ಜಾಮೀನನ್ನು ನೀವು ರಿಜೆಕ್ಟ್ ಮಾಡಿ ಅಂತಕ್ಕಂಥ ಒಂದು ಗ್ರೌಂಡು. ಎರಡನೇ ಗ್ರೌಂಡು, ಅವರು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಒಂದು ವೇಳೆ ಇವ್ರಿಗೆ ಮಧ್ಯಂತರ ಜಾಮೀನು ಕೊಡಲಿಲ್ಲ ಅಂದರೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗ್ತದೆ, ಭಾಳಷ್ಟು ತೊಂದರೆ ಆಗ್ಬಿಡ್ತದೆ, ಮನುಷ್ಯ ನಿಲ್ಲಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟದ್ದು ಅದು ಸುಳ್ಳು. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಪರಿಣಾಮಗಳು ಬಾಡಿ ಮೇಲೆ ಆಗೋದಿಲ್ಲ, ಅದು ಫಿಸಿಯೋಥೆರಪಿಲಿ ಸೆಟ್ರೇಟ್ ಆಗುತ್ತೆ ಅಂತೇಳ್ಬಿಟ್ಟು ಅವ್ರು ಈ ರೀತಿಯಾಗಿರ್ತಕ್ಕಂಥ ವಾದವನ್ನು ಸುಪ್ರೀಂ ಕೋರ್ಟಲ್ಲಿ ಮಂಡಿಸ್ಬೋದು. ಅದಕ್ಕೆ ಉತ್ತರ ರೆಡಿ ಮಾಡ್ಕೊಂಡಿರ್ಬೇಕಷ್ಟೇ ಇವರು ಡಿಫೆನ್ಸ್ ಕಡೆಯಿಂದ. ಯಾಕೆ ಸರ್ಜರಿ ಮಾಡಲಿಲ್ಲ ಅನ್ನೋದನ್ನು ಮೆಡಿಕಲ್ ರಿಪೋರ್ಟ್ಗಳು ಸಮೇತ ಇವರು ಕೋರ್ಟ್ ಮುಂದೆ ಇಡಬೇಕಾಗ್ತದೆ, ಕನ್ವಿನ್ಸ್ ಮಾಡಬೇಕಾಗ್ತದೆ. ಹೌದು, ಸರ್ಜರಿ ಮಾಡಿದ್ರೆ ಇಷ್ಟು ಅನಾಹುತ ಆಗ್ತದೆ, ಸರ್ಜರಿ ಮಾಡಲಿಲ್ಲ ಅಂದರೆ ಫಿಸಿಯೋಥೆರಪಿ ಮುಖಾಂತರ ಯಾಕೆ ಸೆಟ್ರೇಟ್ ಮಾಡ್ಕೊಳ್ಳೋ ಕಾರಣಕ್ಕಾಗಿ ಇದನ್ನು ಮಾಡಿದ್ವಿ. ಇವತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡು, ಯಾಕಂದರೆ ಇದು ಬದುಕಿನ ಪ್ರಶ್ನೆ, ಜೀವನದ ಪ್ರಶ್ನೆ, ವೃತ್ತಿ ಬದುಕು ಒಂದು ಕಡೆ, ಒಂದು ಜೀವನದ ಪ್ರಶ್ನೆ ಒಂದು ಕಡೆ ಇದೆ. ಸೊ ಹಾಗಾಗಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಸೊ ಆ ಕಾರಣಕ್ಕಾಗಿ ಇವರು, ಅದಕ್ಕೆ ನಾನು ಹೇಳಿದೆ, ಮೊದಲೇ ಹೇಳಿದೆ, ಒಂದು ಸರ್ಜರಿ ಮಾಡಿಸಿದ್ರೆ ಬದುಕೇ ಹಾಳಾಗ್ತದೆ, ಸರ್ಜರಿ ಮಾಡಿಸಲಿಲ್ಲ ಅಂದರೆ ಜಾಮೀನಿಗೆ ತೊಂದರೆ ಆಗ್ತದೆ ಅಂತ. ಸೊ ಹಾಗಾಗಿ ತ್ರಿಶಂಕು ಸ್ಥಿತಿಯಲ್ಲಿ ಇವತ್ತು ದರ್ಶನ್ ಅವರು ಇದ್ದಾರೆ ಅಂದರೆ ತಪ್ಪಾಗಲಾರದು. ಮತ್ತು ಅದಕ್ಕೆ ಉತ್ತರಗಳನ್ನು ಪಕ್ವವಾಗಿ ಇಟ್ಕೊಂಡು ಕೋರ್ಟ್ ಗಮನಕ್ಕೆ ತರಬೇಕು. ಅದಕ್ಕೆ ಯಾಕೆ ಸರ್ಜರಿ ಮಾಡಿಸಿಲ್ಲ ಅಂತಕ್ಕಂಥ ಪೂರಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೋರ್ಟ್ ಗಮನಕ್ಕೆ ತರಬೇಕಾಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.